You all for today's Janana Maranagalache reading session. Om Ajnanatimirandhasya Jnananjanashalakaya Chakshurunmilitam Yena Tasmai Shri Gurave Namaha. Nama Om Vishnupadaya Krishna Presthaya Bhutale Srimate Bhakti Vedanta Swamin Nitinamine Namaste Saraswate Deve Gauravani Pracharine Nirvishesha Shunyavadi Paschatya Deshatarine Jaya Shri Krishna Chaitanya Prabhu Nityananda Shri Advaita Gadadhara Shrivasadi Gaura Bhakta Vrinda Hare Krishna 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 Hare 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 Rama 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 Hare Hare. ಪುಸ್ತಕ ಜನನ ಮರಣಗಳಾಚೆ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರಿಂದ page number 45, chapter number 4. ऐनंद तनुज किंकरं पतितं मां विषमे भवाम्बुधो कृपया तव पाद पंकज स्थित धूलि सदृशं विचिन्तया अयि नंद तनुज किंकरं पतितं मां विषमे भवाम्बुधो कृपया तव पाद पंकज स्थित धूलि सदृशಂ ವಿಚಿಂತಯ. ಇದು ಚೈತನ್ಯ ಮಹಾಪ್ರಭು ಅವರು ಶ್ರೀಕೃಷ್ಣನಿಗೆ ಅರ್ಪಿಸುವಂತಹ ಒಂದು ಪ್ರಾರ್ಥನೆ. ಸಾಕ್ಷಾತ್ ಕೃಷ್ಣನೇ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬರ್ತಾನೆ. ಮತ್ತೆ ಈ ಅವತಾರದಲ್ಲಿ ಬೇರೆ ಬೇರೆ ಆಚಾರ್ಯರು, ಬೇರೆ ಬೇರೆ ಭಕ್ತರು ಭಗವಂತನ ಗುಣಗಾನ ಮಾಡಿ ಬಹಳಷ್ಟು ಶಾಸ್ತ್ರಗಳನ್ನ ಬರೆದಿದ್ದಾರೆ. ಆದ್ರೆ ಭಕ್ತನ ರೂಪದಲ್ಲಿ ಬಂದಿರುವಂತಹ ಶ್ರೀಕೃಷ್ಣನು ಯಾವುದೇ ರೀತಿಯ ಒಂದು ಶಾಸ್ತ್ರವನ್ನ ಆಯ್ತು ಅಥವಾ ಭಜನೆಯನ್ನ ಆಯ್ತು ಬರೆಯುವುದಿಲ್ಲ. ಚೈತನ್ಯ ಮಹಾಪ್ರಭು ಅವರು ಬರೆದು ಇಟ್ಟಿರುವಂತಹ ಒಂದೇ ಒಂದು ಕವಿತೆ ಅಥವಾ ಪ್ರಾರ್ಥನೆ ಅಂದ್ರೆ ಶಿಕ್ಷಾಷ್ಟಕಂ ಅಂತ. ಇದರಲ್ಲಿ ಅಷ್ಟಕ ಅಂದ್ರೆ ಎಂಟು ಶ್ಲೋಕಗಳಿದ್ದಾವೆ. ಸೊ ಅದರಲ್ಲಿ 5ನೇ ಶ್ಲೋಕ ಇದು. ಅದರಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಐ ನಂದ ತನುಜ ಕಿಂಕರಂ ಪತಿತಂ ಮಾಂ ವಿಷಮೆ ಭವಾಂಬುಧೋ. ಹೇ ನಂದ ಸುತ, ನಾನು ನಂದ ತನುಜ ಕಿಂಕರಂ, ಕಿಂಕರ ಅಂದ್ರೆ ದಾಸ, ಪತಿತಂ ಮಾಂ ವಿಷಮೆ ಭವಾಂಬುಧೋ. ಭವ ಅಂಬುಧಿ ಅಂದ್ರೆ, ಭವ ಅಂದ್ರೆ ಜನನ ಮರಣಗಳ ಚಕ್ರ, ಇದಕ್ಕೆ ಭವ ಅಂತ ಹೇಳ್ತಾರೆ. ಅಂಬುಧೋ ಅಂದ್ರೆ ಓಷಿಯನ್, ದಿ ಓಷಿಯನ್ ಆಫ್ ದಿ ರಿಪಿಟೇಷನ್ ಆಫ್ ಬರ್ತ್ ಅಂಡ್ ಡೆತ್. ಜನನ ಮರಣದ ಸಾಗರದಲ್ಲಿ ನಾನು ಪತಿತಂ ಮಾಂ ವಿಷಮೆ, ನಾನು ಇದರಲ್ಲಿ ಬಿದ್ದುಬಿಟ್ಟಿದ್ದೀನಿ. ಕೃಪಯಾ ತವ ಪಾದ ಪಂಕಜ ಸ್ಥಿತ ಧೂಲಿ ಸದೃಶಂ ವಿಚಿಂತಯ. ದಯಮಾಡಿ ನನ್ನನ್ನ ರಕ್ಷಿಸು. ನಿನ್ನ ಪಾದ ಪದ್ಮಗಳಲ್ಲಿ ಒಂದು ಪಾದ ಪಂಕಜ ಸ್ಥಿತ ಧೂಲಿ ಸದೃಶಂ, ನಿನ್ನ ಪಾದ ಪದ್ಮಗಳಲ್ಲಿ ಒಂದು ಧೂಳಿನ ಕಣವಾಗಿ ನನ್ನನ್ನ ಇರಿಸ್ಕೋ. ಇದು ಚೈತನ್ಯ ಮಹಾಪ್ರಭು ಅವರ ಪ್ರಾರ್ಥನೆ. ಇದರಲ್ಲಿ ನಾವು ಎಷ್ಟು ವಿನಮ್ರತೆಯನ್ನ ಕಾಣಬಹುದು, ಹೌದಲ್ವಾ? ಮೊದಲೇ ಹೇಳ್ತಾರೆ, ನಾನು ನಿನ್ನ ನಿರಂತರ ದಾಸ ಕಿಂಕರಂ. ನಂತರ ಹೇಳ್ತಾರೆ, ನಾನು ಈ ಜನನ ಮರಣಗಳ ಒಂದು ಸಾಗರದಲ್ಲಿ ಬಿದ್ದು ಬಿಟ್ಟಿದ್ದೀನಿ. ನಂತರ ಹೇಳ್ತಾರೆ, ದಯಮಾಡಿ ನನಗೆ ಈ ಜನನ ಮರಣವೆಂಬ ಈ ಕಡಲಿನಿಂದ, ಈ ಸಾಗರದಿಂದ ಮೇಲಕ್ಕೆ ಎತ್ತಿ ರಕ್ಷಿಸಿ, ಮತ್ತೆ ನಿನ್ನ ಪಾದ ಪದ್ಮಗಳಲ್ಲಿ ಒಂದು ಧೂಳಿನ ಕಣವಾಗಿ ನನ್ನನ್ನ ಸ್ವೀಕರಿಸಿ.
ಇದೇ ರೀತಿ ವಿನಮ್ರವಾದಂತಹ ಪ್ರಾರ್ಥನೆ ಆದಿಶಂಕರಾಚಾರ್ಯರು ಕೂಡ ಮಾಡ್ತಾರೆ. ಆದಿಶಂಕರಾಚಾರ್ಯರು ಅವರ ಅತಿ ಫೇಮಸ್ ಭಜ ಗೋವಿಂದಮಲ್ಲಿ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ. ಈ ಸಂಸಾರ ಭವಾಂಬುಧೋ, ಈ ಸಂಸಾರ ಬಹುದುಸ್ತಾರೆ, ಇದನ್ನ ಪಾರ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅತಿ ಕಠಿಣವಾದಂತಹ ಕೆಲಸ ಈ ಸಂಸಾರವನ್ನ ಪಾರ್ ಮಾಡುದು. ಸಂಸಾರ ಅಂದ್ರೆ ಜನನ ಮರಣಗಳ ಚಕ್ರ. ಅಲ್ಲೇ ಹೇಳ್ತಾರೆ, ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ದಯಮಾಡಿ ಓ ಮುರಾರಿ ನನ್ನನ್ನ ಪಾರ್ ಮಾಡು. ಇದು ಚೈತನ್ಯ ಮಹಾಪ್ರಭು ಆದಿಶಂಕರಾಚಾರ್ಯರು ಮಾಡುವಂತ ಪ್ರಾರ್ಥನೆ. ಅದೇ ತರ ಚೈತನ್ಯ ಮಹಾಪ್ರಭುವರು ಕೂಡ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಸಮುದ್ರಕ್ಕೆ ಬಿದ್ದು ಬಿಟ್ಟಿರುವ ವ್ಯಕ್ತಿಯೊಬ್ಬನ ಪಾಲಿಗೆ ಇರುವ ಒಂದೇ ಭರವಸೆ ಎಂದರೆ ಯಾರೋ ಒಬ್ಬರು ಬಂದು ತನ್ನನ್ನು ಪಾರು ಮಾಡುತ್ತಾರೆಂಬುದು. ಸಮುದ್ರದಲ್ಲಿ ಯಾರಾದ್ರೂ ಬಿದ್ದಿದಾರಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೀವು ಎಷ್ಟೋ ದೊಡ್ಡ ಸ್ವಿಮ್ಮರ್ ಆಗಿರ್ಲಿ, ಈಜುಗಾರರು, ಈಜಿನ ಹಲವಾರು ಕಾಂಪಿಟಿಷನ್ ನಲ್ಲಿ ನೀವು ಫಸ್ಟ್ ರ್ಯಾಂಕ್ ಪಡೆದಿರ್ತೀರ, ಆದ್ರೆ ಸಮುದ್ರದಲ್ಲಿ ಬಿದ್ದಾಗ ನಿಮಗೆ ಎಷ್ಟೋ ಈಜಾಡ್ಲಿಕ್ಕೆ ಬಂದ್ರೂ ಕೂಡ ಎಷ್ಟಂತ ಈಜಾಡಬಹುದು, ಕಿಲೋಮೀಟರ್ ತನಕ, ಸಾವಿರಾರು ಕಿಲೋಮೀಟರ್ ಅಷ್ಟು ಸಮುದ್ರ ಇರುತ್ತೆ. ನಮ್ಮ ಭೂಮಿಯಲ್ಲಿ 3 ಪಟ್ಟು ನೀರು ಮತ್ತೆ 1 ಪಟ್ಟು ಭೂಮಿ ಇದೆ. ಎಷ್ಟು ಅಂತ ಸ್ವಿಮ್ಮಿಂಗ್ ಮಾಡ್ತಾರೆ, ಹೌದಲ್ವಾ? ಸೊ ಅಂಥವರಿಗೆ ಒಂದೇ ಒಂದು ಭರವಸೆ ಎಂದರೆ ಬೇರೆ ಯಾರಾದ್ರೂ ಒಬ್ರು ಬರ್ತಾರೆ, ಬೇರೆ ಯಾರಾದ್ರೂ ಬಂದು ನನಗೆ ಹೊರಗಡೆಯಿಂದ ಯಾವ್ದಾದ್ರು ಸಹಾಯ ಬರುತ್ತೆ ಮತ್ತೆ ನನ್ನನ್ನ ಇಲ್ಲಿಂದ ಕಾಪಾಡ್ತಾರಂತ. ಯಾರೋ ಒಬ್ರು ಬಂದು ಆ ವ್ಯಕ್ತಿಯನ್ನು ದಡದೆಡೆಗೆ ಒಂದಿಷ್ಟು ತಳ್ಳಿ ಸಾಗಿಸಿದರೆ ಮುಳುಗುತ್ತಿರುವ ವ್ಯಕ್ತಿಯ ಪ್ರಾಣ ಉಳಿಯುವುದು ಸಾಧ್ಯವಾಗುತ್ತದೆ. ಇದೇ ರೀತಿ ಕೃಷ್ಣ ಪ್ರಜ್ಞೆಯ ಸಹಾಯದಿಂದ ಪಾರಾದರೆ ನಮಗೆ ತತ್ಕ್ಷಣವೇ ಪರಿಹಾರ ಸಿಕ್ಕಂತೆಯೇ. ಪರಮ ಪ್ರಭು ಅವನ ನಾಮ, ಕೀರ್ತಿ ಮತ್ತು ಕಾರ್ಯಗಳ ದಿವ್ಯ ಸ್ವಭಾವವನ್ನು ನಾವು ಗ್ರಹಿಸಲಾರೆವಾದರೂ ನಾವು ನಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಳಿಸಿಕೊಂಡರೆ ಕ್ರಮೇಣ ಭಗವಂತನು ತನ್ನನ್ನು ನಮಗೆ ತೋರಗೊಡುತ್ತಾನೆ. ನಮಗೆ ಭಗವಂತನ ನಾಮ, ಕೀರ್ತಿ, ಕಾರ್ಯ ಇವುಗಳ ದಿವ್ಯ ಸ್ವಭಾವವು ನಮಗೆ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವಾಗ ಇರುವಂತಹ ನಮ್ಮ ಪರಿಸ್ಥಿತಿ ಕಲುಷಿತ ಪರಿಸ್ಥಿತಿ. ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ಕಲುಷಿತವಾಗಿದೆ. ಇವಾಗಿನ ಮಾಡರ್ನ್ ಪ್ರಪಂಚ ನೋಡಿದರೆ ಇವನ್ ದೇಹಗಳು ಕೂಡ ಜನರು ಶುದ್ಧವಾಗಿ ಇಟ್ಕೊಳ್ಳೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಭಗವಂತನ ಆ ದಿವ್ಯ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಆದ್ರೆ ನಾವು ನಮ್ಮನ್ನ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಳಿಸಿಕೊಂಡರೆ ಕ್ರಮೇಣ ಭಗವಂತನು ತನ್ನನ್ನು ನಮಗೆ ತೋರಗೊಡುತ್ತಾನೆ. ಭಗವಂತನನ್ನ ಕಾಣುವುದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಭಗವಂತ ಕೃಷ್ಣ ಅವನ ಇಚ್ಛೆಯಿಂದ ನಮಗೆ ಅವನು ತೋರಿಸಿಕೊಟ್ರೆ ಮಾತ್ರ ನಾವು ಅವನನ್ನ ನೋಡಬಹುದು. ಒಂದು ಸಲ ದಕ್ಷಿಣ ಭಾರತದಲ್ಲಿ ಆಗಿದ್ದಂತ ಒಂದು ನೈಜ ಸಂಗತಿ ಇದು. ಒಬ್ಬ ತಾತ ಮತ್ತೆ ಅವನ ಮೊಮ್ಮಗ. ಹೇಗೆ ಎಲ್ಲಾ ಮನೆಗಳಲ್ಲಿ ನಾವು ನೋಡ್ತೀವಿ, ಯಾರಾದ್ರೂ ಧಾರ್ಮಿಕವಾದಂತಹ ಇರುವಂತಹ ಕುಟುಂಬದಲ್ಲಿ ಅಲ್ಲಿ ಇರುವಂತಹ ಅಜ್ಜಂದಿರು, ತಂದೆ ತಾಯಂದಿರು ಅವರೆಲ್ಲರೂ ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾರೆ, ದೇವರಿಗೆ ನಮಸ್ಕಾರ ಮಾಡು, ದೇವ್ರ ಫೋಟೋಗೆ ನಮಸ್ಕಾರ ಮಾಡು, ದೇವಸ್ಥಾನಕ್ಕೆ ಹೋಗು. ಅದೇ ರೀತಿ ಇಲ್ಲಿ ಈ ತಾತ ತನ್ನ ಮೊಮ್ಮಗನಿಗೆ ಪ್ರತಿ ಸಲ ಇದು ಹೇಳ್ಕೊಡೋನು, ದೇವಸ್ಥಾನಕ್ಕೆ ಹೋಗ್ಬೇಕು, ಎವ್ರಿ ಡೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ.
ಸೊ ಈ ಹುಡುಗ ಏನ್ ಮಾಡ್ತಿದ್ದ, ಪ್ರತಿದಿನ ಅವನ ಶಾಲೆಗೆ ಹೋಗುವಂತಹ ದಾರಿಯಲ್ಲೇ ದೇವಸ್ಥಾನ ಇತ್ತು. ಅವನು ಹೋಗ್ತಿದ್ದ, ದೇವಸ್ಥಾನಗಳೊಳಗೆ ಹೋಗ್ತಿದ್ದ, ನಮಸ್ಕಾರ ಮಾಡ್ತಿದ್ದ, ಮತ್ತೆ ಸ್ಕೂಲಿಗೆ ಹೋಗ್ತಾ ಇದ್ದ. ಈ ರೀತಿ ಇಡೀ ಸ್ಕೂಲ್ ಅವನು ಮುಗಿತದೆ. ಕಾಲೇಜ್ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಕೂಡ ಅವನೇನ್ ಮಾಡ್ತಾನೆ, ಪ್ರತಿದಿನ ಆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಏನ್ ಹೇಳ್ತಾನಂದ್ರೆ, ಭಗವಂತ ನಾನು ಬಂದಿದ್ದೀನಿ, ಇಷ್ಟೇ ಹೇಳಿ ಅವನು ಹೋಗ್ತಿರ್ತಾನೆ ಡೈಲಿ. ಯಾಕಂದ್ರೆ ಡೈಲಿ ಪ್ರತಿದಿನ ನಾನು ನೋಡ್ತೀನಲ್ಲ ದೇವರ ಮುಂದೆ ಏನ್ ಪ್ರಾರ್ಥನೆ ಮಾಡುದು, ಹಾಜರಿ ಹಾಕದಾಗೆ, ಭಗವಂತ ದೇವ್ರೆ ನಾನು ಬಂದಿದ್ದೀನಿ. ಈ ರೀತಿ ಆಗ್ತಾ ಆಗ್ತಾ ಅವನ್ ಕಾಲೇಜಲ್ಲಿ ಎಷ್ಟೋ ವರ್ಷ ಕಳೀತದೆ. ಒಂದ್ ದಿನ ಏನಾಗುತ್ತೆ, ಅವನಿಗೆ ಕಾಲೇಜ್ ಹೋಗ್ಲಿಕ್ಕೆ ತುಂಬಾ ಲೇಟ್ ಆಗ್ತಿರ್ತದೆ. ಅವನೇನ್ ಮಾಡ್ತಾನೆ, ಆ ದೇವಸ್ಥಾನದ ಗೇಟ್ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಅವನಿಗೆ ಇನ್ನೂ ಲೇಟ್ ಆಗ್ತದಂತ ಗೇಟ್ ಹತ್ರನೇ ನಿಂತ್ಕೊಂಡು ಅವನು, ಯಾಕಂದ್ರೆ ಎಷ್ಟೋ ದೇವಸ್ಥಾನದಲ್ಲಿ ಗೇಟ್ ದಿಂದಾನೇ ನಮ್ಗೆ ದೇವರ ದರ್ಶನ ಆಗ್ತದೆ, ಅಲ್ಲಿಂದಾನೇ ದೇವರಿಗೆ ಕೈ ಮುಗಿದು ಹೇಳ್ತಾನೆ, ದೇವ್ರೆ ನಾನು ಬಂದಿದ್ದೀನಿ ಅಂತ. ಮತ್ತೆ ಮುಂದೆ ಹೋಗ್ಬಿಡ್ತಾನೆ. ಮತ್ತೆ ಅವನು ಒಂದು ಬೈಕ್ ಮೇಲೆ ಹೋಗ್ತಾ ಇರ್ತಾನೆ. ಅದೇ ಹೋಗ್ತಾ ಹೋಗ್ತಾ ಹೈವೇ ಮೇಲೆ ಹೋಗ್ತಾನೆ. ಹೈವೇ ಮೇಲಿಂದ ಹೋಗ್ತಾ ಇದ್ದಂಗೆ ಒಂದು ದೊಡ್ಡ ಲಾರಿ ಬಂದು ಹಿಂದ್ಗಡೆಯಿಂದ ಅವನ ಗಾಡಿಗೆ ಹೊಡೆದು ಬಿಡ್ತದೆ. ಹೊಡೆದಿದ ತಕ್ಷಣ ಅವನು ಆ ರೋಡಿಂದ ಅವನ ಗಾಡಿ ಮತ್ತೆ ಅವನು ಹಾರಿ ಪಕ್ಕಕ್ಕೆ ಬೀಳ್ತಾನೆ. ಬಿದ್ದು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅಲ್ಲಿ ಇಲ್ಲಿ ಗಾಯ ಆಗ್ತಾ ಇರ್ತದೆ, ರಕ್ತ ಸುರಿತಾ ಇರ್ತದೆ. ಯಾರೋ ನೋಡಿ ಅವನನ್ನ ಎತ್ತಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅವನು ಎಲ್ಲ ಅವನಿಗೆ ಏನೇನ್ ಚಿಕಿತ್ಸೆ ಮಾಡ್ಬೇಕೋ ಎಲ್ಲ ಮಾಡ್ತಾರೆ. ನಂತರ ಅವನ ಅಜ್ಜ ಅವನ ಕಡೆ ಬರ್ತಾನೆ ನೋಡ್ಲಿಕ್ಕೆ, ಏನಾಗಿದೆ, ಏನಾಯ್ತು ನಿಂಗೆ, ಏನಾಯ್ತು, ಹಾಗೆ ಹೀಗೆ ಅಂತ ಕೇಳಿದಾಗ ಅವನಿಗೆ ಪ್ರಜ್ಞೆ ಬರ್ತದೆ. ಪ್ರಜ್ಞೆ ಬಂದ ಮೇಲೆ ಅವನು ಅವನ ತಾತನಿಗೆ ಹೇಳ್ತಾನೆ, ನಾನು ಆ ಗಾಡಿ ಯಾವ ರೀತಿ ನನಗೆ ಡಿಕ್ಕಿ ಹೊಡಿತಂದ್ರೆ ನಾನು ಅನ್ಕೊಂಡಿದ್ದೆ ನಾನು ಸತ್ತು ಹೋಗ್ತೀನಿ ಅಂತ. ಆದ್ರೆ ಯಾವಾಗ ಗಾಡಿ ನನಗೆ ಡಿಕ್ಕಿ ಹೊಡಿತೋ ಅದೇ ಕ್ಷಣ ನನಗೊಂದು ಶಬ್ದ ಕೇಳ್ತು, ನಾನು ಬಂದೆ ಅಂತ. ಅದು ನಾನು ಬಂದೆ ಅಂತ ಹೇಳಿರುವವನು ಯಾರು ಅಂದ್ರೆ, ಅವನು ಪ್ರತಿದಿನ ಗುಡಿಗೆ ಹೋಗ್ತಾ ಇದ್ದ, ದೇವ್ರ ಮುಂದೆ ನಾನು ಬಂದೆ ಅಂತ ಹೇಳ್ತಾ ಇದ್ದ. ಸೊ ಇವತ್ತು ಅವನಿಗೆ ಕಷ್ಟ ಬಂದಾಗ ಭಗವಂತ ಸ್ವತಃ ಅವನನ್ನು ರಕ್ಷಿಸ್ಲಿಕ್ಕೆ ಬರ್ತಾನೆ. ನಾವು ನಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಳಿಸಿಕೊಂಡರೆ ಕ್ರಮೇಣ ಭಗವಂತನು ತನ್ನನ್ನು ನಮಗೆ ತೋರಗೊಡುತ್ತಾನೆ. ಶ್ರೀಲ ಪ್ರಭುಪಾದರು ಹಾಕೊಟ್ಟಿರುವಂತ ಮಾರ್ಗದಲ್ಲಿ ನಾವು ಪ್ರತಿದಿನ ಅವರ ಉಪದೇಶಗಳನ್ನ ಪಾಲನೆ ಮಾಡಿಕೊಂಡು ಹೋಗಿದ್ದೆ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ, ಅವನು ಒಬ್ಬ ಚಿಕ್ಕ ಭಕ್ತನಾಗಿರ್ಲಿ, ದೊಡ್ಡ ಭಕ್ತನಾಗಿರ್ಲಿ, ಅವನು ಬಡವನಾಗಿರ್ಲಿ, ಶ್ರೀಮಂತನಾಗಿರ್ಲಿ, ಸುಂದರವಾಗಿರ್ಲಿ, ಕುರೂಪಿ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಬಣ್ಣ ಆಗಿರ್ಲಿ, ಯಾವುದೇ ದೇಶ ಆಗಿರ್ಲಿ, ನಮಗೆ ಆಚಾರ್ಯರು ಹಾಕಿ ಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಳಿಸಿಕೊಂಡ್ರೆ ನಮಗೆ ಭಗವಂತ ಸಾಕ್ಷಾತ್ ನಮ್ಮ ಜೀವನದಲ್ಲಿ ಹೇಗೆ ಪ್ರತಿ ಕ್ಷಣವೂ ಕೂಡ ಅವನು ನಮ್ಮ ಜೊತೆಗೆ ಇದ್ದಾನೆ ಅನ್ನುವಂತಹ ಅನುಭವ ನಮಗೆ ಆಗ್ತದೆ. ಇದು ಪ್ರತಿಯೊಬ್ಬ ಭಕ್ತನ ಸಾಕ್ಷಾತ್ಕಾರ. ಈ ಸಾಕ್ಷಾತ್ಕಾರ ಮಾತ್ರ ಕೃಷ್ಣ ಎಲ್ಲರಿಗೂ ಕೊಡ್ತಾನೆ. ಅವನ ಅಸ್ತಿತ್ವದ ಒಂದು ಆಭಾಸವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಆದ್ರೆ ಅದು 24 ಗಂಟೆ ನಾವು ಕೃಷ್ಣ ಪ್ರಜ್ಞೆಯಲ್ಲೇ ಉಳ್ಕೊಂಡ್ರೆ ನಮಗೆ 24 ಗಂಟೆ ಭಗವಂತನ ಅಸ್ತಿತ್ವದ ಅನುಭವ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, 24 ಗಂಟೆಯಲ್ಲಿ ಸ್ವಲ್ಪ ಹೊತ್ತು ಭಕ್ತಿ ಮಾಡ್ತೀವಿ, ಸ್ವಲ್ಪ ಹೊತ್ತು ಜಪ ಮಾಡ್ತೀವಿ, ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗ್ತೀವಿ, ಮತ್ತೆ ಜಾಸ್ತಿ ಹೊತ್ತು ನಮ್ಮ ಕರ್ಮಕಾಂಡದಲ್ಲಿ ನಾವು ತೊಡಗಿರ್ತೀವಿ. ನಮ್ಮ ಕೆಲಸ, ಹೊಟ್ಟೆಪಾಡಿಗೆ ಮಾಡುವಂತ ದೈನಂದಿನ ಕೆಲಸಗಳು, ಇದರಲ್ಲೇ ನಾವು ಜಾಸ್ತಿ ತೊಡಗಿರ್ತೀವಿ. ಸೊ ಹಾಗಾಗಿ
ಪ್ರತಿ ಕ್ಷಣ ಭಗವಂತನ ಅಸ್ತಿತ್ವದ ಅನುಭವ ನಮಗೆ ಆಗುವುದಿಲ್ಲ. ನಮ್ಮ ಪ್ರಯತ್ನದಿಂದಲೇ ನಾವು ಭಗವಂತನನ್ನು ಕಾಣಲಾರೆವು, ಇದು ಸತ್ಯ. ಆದರೆ ನಾವು ಅವನನ್ನು ಕಾಣುವ ಅರ್ಹತೆ ಗಳಿಸಿಕೊಂಡರೆ ಅವನು ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ. ಅವನಿಗೆ ಕಾಣಲಿಕ್ಕೆ ಅವನು ತನ್ನನ್ನ ನಮ್ಮ ಮುಂದೆ ಕಾಣಿಸ್ಕೋಬೇಕಂದ್ರೆ ನಮಗೆ ಅರ್ಹತೆ ಏನು? ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡಿರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಳ್ಳುವುದೆಂದರೆ ಏನು? ಪ್ರತಿದಿನ ಶ್ರೀಲ ಪ್ರಭುಪಾದರು ನಮ್ಮ ಆಚಾರ್ಯರು ಹೇಳುವ ಹಾಗೆ ಕನಿಷ್ಠ 16 ಸುತ್ತು ಜಪ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪ ಮಾಡಬೇಕು. ಮತ್ತೆ ಜಪ ಮಾಡಬೇಕಾದ್ರೆ ಬೇರೆ ಯಾವ ಕೆಲಸ ಮಾಡಬಾರದು. ಆ 16 ಸುತ್ತು ನಾವು ಮಾಡುವಂತಹ ಸಮಯ ಬರೇ ಭಗವಂತನಿಗೆ ಮಾತ್ರ ಕೊಟ್ಟರೆ ಆವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಅತಿ ಹೆಚ್ಚು ಶಕ್ತಿಯಿಂದ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆಗ ನಾವು ಅವನನ್ನು ಕಾಣಬಹುದು. ನನ್ನ ಎದುರಿಗೆ ಬಂದು ನರ್ತಿಸು ಎಂದು ಯಾರೂ ಭಗವಂತನಿಗೆ ಆಜ್ಞೆ ವಿಧಿಸಲಾರರು. ಆದರೆ ಆ ಕೃಷ್ಣನೇ ಸಂತೋಷಪಟ್ಟು ನಮ್ಮ ಮುಂದೆ ಪ್ರತ್ಯಕ್ಷನಾಗುವ ಹಾಗೆ ನಾವು ಕಾರ್ಯಶೀಲರಾಗಿರಬೇಕು. ಮಹಾರಾಷ್ಟ್ರದಲ್ಲಿ ಒಬ್ಬರು ಸಂತರು ನಾವು ಭಗವಂತನ ನಾಮಸ್ಮರಣೆ ಭಗವಂತನ ಕೀರ್ತನೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ನಾವು ಒಂದು ವೇಳೆ ಮಲ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಭಗವಂತ ಕೂತ್ಕೊಂಡು ಕೇಳ್ತಾನಂತೆ. ನಾವು ಕೂತ್ಕೊಂಡು ಭಗವಂತನ ಕೀರ್ತನೆ ಮಾಡಿದ್ರೆ ಭಗವಂತ ನಿಂತುಕೊಂಡು ಅದರ ಆನಂದ ಅನುಭವಿಸ್ತಾನಂತೆ. ನಾವು ನಿಂತುಕೊಂಡು ಭಗವಂತನ ಕೀರ್ತನೆ ಮಾಡಿದ್ರೆ ಭಗವಂತ ನರ್ತಿಸಿ ಅದರ ಆನಂದ ಪಡಿತಾನಂತೆ. ಮತ್ತೆ ನಾವು ನರ್ತಿಸಿ ಭಗವಂತನ ಕೀರ್ತನೆ ಮಾಡಿದ್ರೆ ಭಗವಂತನೇ ಸಾಕ್ಷಾತ್ ಬಂದು ನಮ್ಮನ್ನ ಅಪ್ಪಿಕೊಳ್ತಾನಂತೆ. ಇಂತಹ ಸುಂದರವಾದಂತಹ ಮಾತು ಒಬ್ಬ ಆಚಾರ್ಯರು ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ. ಆದರೆ ಆ ಕೃಷ್ಣನೇ ಸಂತೋಷಪಟ್ಟು ನಮ್ಮ ಮುಂದೆ ಪ್ರತ್ಯಕ್ಷನಾಗುವ ಹಾಗೆ ನಾವು ಕಾರ್ಯಶೀಲರಾಗಿರಬೇಕು. ಆ ರೀತಿ ನಮ್ಮನ್ನ ತೊಡಗಿಸ್ಕೋಬೇಕು ಕೃಷ್ಣ ಪ್ರಜ್ಞೆಯಲ್ಲಿ. ಆವಾಗ ಮಾತ್ರ ಭಗವಂತ ನಮ್ಮನ್ನ ಕಾಣಿಸ್ಕೋತಾನೆ. ತನ್ನನ್ನು ಕುರಿತ ಸಂಗತಿಗಳನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ. ಅವನು ಹೇಳಿರುವುದನ್ನು ಶಂಕಿಸುವ ಪ್ರಶ್ನೆಯೇ ಇಲ್ಲ. ಅವನ ನುಡಿಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು, ಅರ್ಥವಿಸಿಕೊಳ್ಳಬೇಕು. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಯಾವ ಪೂರ್ವಭಾವಿ ಅರ್ಹತೆಯೂ ಅಗತ್ಯವಿಲ್ಲ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಯಾವ ಪೂರ್ವಭಾವಿ ಅರ್ಹತೆಯೂ ಅಗತ್ಯ ಇಲ್ಲ. ಏಕೆಂದರೆ ಗೀತೆಯ ನುಡಿಗಳು ಪರಮೋನ್ನತ ನೆಲೆಯಿಂದ ಬಂದವಾಗಿವೆ. ಮನುಷ್ಯನು ಏನು, ದೇವರೆಂದರೆ ಏನು, ಐಹಿಕ ಮತ್ತು ಆಧ್ಯಾತ್ಮಿಕ ಬ್ರಹ್ಮಾಂಡಗಳ ಸ್ವರೂಪ ಎಂತಹದು, ನಾವು ಬದ್ಧರಾಗಿರುವುದಕ್ಕೆ ಕಾರಣ ಏನು, ಈ ಬದ್ಧತೆಯಿಂದ ಹೊರಬರುವುದೆಂತೂ ಮುಂತಾದವೆಲ್ಲವನ್ನು ಕೃಷ್ಣ ನಾಮ ಸಂಕೀರ್ತನೆ ಎಂಬ ಒಂದು ಸರಳ ವಿಧಾನವು ಹಂತ ಹಂತವಾಗಿ ತೆರೆದು ತೋರುತ್ತದೆ. ವಾಸ್ತವವಾಗಿ ನಂಬಿಕೆ ಹಾಗೂ ಪ್ರಕಟಣೆಯ ಪ್ರಕ್ರಿಯೆ ನಮಗೆ ಹೊಸದೇನೋ ಅಲ್ಲ. ಮುಂದೆ ಎಂದೋ ನಮಗೆ ಪ್ರಕಟವಾಗುತ್ತದೆ ಎನ್ನುವಂತಹ ಒಂದು ವಿಷಯದಲ್ಲಿ ನಾವು ಅನುದಿನವೂ
ನಂಬಿಕೆ ಇಟ್ಟು ನಡೆಯುತ್ತೇವೆ. ಭಾರತಕ್ಕೆ ಹೋಗಲು ನಾವು ಒಂದು ವಿಮಾನ ಪ್ರಯಾಣದ ಟಿಕೆಟ್ ಅನ್ನು ಕೊಳ್ಳಬೇಕು. ಇದು ಬೇರೆ ದೇಶದಲ್ಲಿ ಪ್ರಭುಪಾದರು ಇರ್ಬೇಕಾದ್ರೆ ಇದನ್ನ ಬರ್ತಿದ್ದು, ಹಾಗಾಗಿ ಭಾರತಕ್ಕೆ ಹೋಗಲು ಎಂದು ಬರಿತಾ ಇದ್ದಾರೆ. ನಮ್ಮನ್ನು ಖಂಡಿತವಾಗಿಯೂ ಭಾರತಕ್ಕೆ ಮುಟ್ಟಿಸಲಾಗುತ್ತದೆ ಎಂಬ ನಮ್ಮ ನಂಬಿಕೆ ಆ ಟಿಕೆಟ್ಟು ಆಧಾರವಾಗುತ್ತದೆ. ಒಂದು ಪೇಪರ್ ಅಲ್ಲಿ ಏನೋ ಒಂದು ಪ್ರಿಂಟ್ ಮಾಡಿ ಕೊಡ್ತಾರೆ ನಮ್ಗೆ, ಮತ್ತೆ ನಾವು ಎಷ್ಟೋ ದುಡ್ಡು ಕೊಡ್ತೀವಿ. ಆ ಟಿಕೆಟ್ ಆಧಾರದ ಮೇಲೆ ನಮಗೆ ನಂಬಿಕೆ ಇದೆ, ಆ ಟಿಕೆಟ್ ಮೇಲೆ ನಮಗೆ ನಂಬಿಕೆ ಇದೆ. ಟಿಕೆಟ್ ಕೊಳ್ಳಲು ನಾವು ಹಣವನ್ನು ಏಕಾಗಿ ತರಬೇಕು. ನಾವು ಟಿಕೆಟಿಗಾಗಿ ಕೊಡುತ್ತಿರುವ ಹಣವನ್ನು ಯಾವೊಬ್ಬ ವ್ಯಕ್ತಿಗೂ ಕೊಡುತ್ತಿಲ್ಲ. ವಿಮಾನ ಸಾರಿಗೆಯ ಕಂಪನಿ ಒಂದು ಅಧಿಕೃತ ಸಂಸ್ಥೆ, ಆದ್ದರಿಂದ ಅದರಲ್ಲಿ ನಮಗೆ ನಂಬಿಕೆ ಹುಟ್ಟುತ್ತದೆ. ನಂಬಿಕೆ ಇಲ್ಲದೆ ನಾವು ಬದುಕಿನ ಯಾವುದೇ ವಿವರದಲ್ಲಾಗಲಿ ಒಂದು ಹೆಜ್ಜೆ ಕೂಡ ಮುಂದಿಡಲಾಗುವುದಿಲ್ಲ. ನಂಬಿಕೆ ಇರಬೇಕೆಂಬುದೇನೋ ಸರಿ, ಆದರೆ ಅಂತಹ ನಂಬಿಕೆ ಅಧಿಕೃತವಾದದ್ದರಲ್ಲಿರಬೇಕು. ಸೊ ನಾವು ನಮ್ಮ ನಂಬಿಕೆಯನ್ನ ಇಡಬೇಕಂದ್ರೆ ಅಲ್ಲಿ ಕೂಡ ವಿಚಾರ ಮಾಡಬೇಕು. ಇವತ್ತಿನ ಜಗತ್ತಿನಲ್ಲಿ ಮನುಷ್ಯ ಅವನಿಗೆ ಎಲ್ಲಿ ಮನಸ್ಸು ಬರುತ್ತೋ ಅಲ್ಲಿ ನಂಬಿಕೆ ಇಡ್ತಾನೆ. ಆದ್ರೆ ಆಚಾರ್ಯರು ಹೇಳ್ತಾರೆ, ಯಾವುದು ಅಧಿಕೃತವಾದದ್ದು ಅದರ ಮೇಲೆ ಮಾತ್ರ ನಾವು ನಂಬಿಕೆ ಇಡಬೇಕು. ಎಷ್ಟೋ ಜನ ಇವತ್ತು ಎಷ್ಟೋ ಆಧ್ಯಾತ್ಮಿಕ ಸಂಸ್ಥೆಗಳನ್ನ ಶುರು ಮಾಡಿ ಎಷ್ಟೋ ಮೋಸ ನಡೀತಾ ಇದೆ ಪ್ರಪಂಚದಾದ್ಯಂತ. ಯಾಕೆ? ಎಷ್ಟೋ ಜನ ಈ ಒಂದು ವಿಚಾರವನ್ನ ಮಾಡುವುದಿಲ್ಲ. ಆ ಸಂಸ್ಥೆ ಅಧಿಕೃತವಾಗಿದೆಯಾ ಅಥವಾ ಯಾರೋ ಅವನ ಮನಸ್ಸಿಗೆ ಬಂದ ಹಾಗೆ ಶುರು ಮಾಡಿ ಜನರಿಗೆ ಮೋಸ ಮಾಡ್ತಾ ಇದ್ದಾನ, ಇದನ್ನ ಯಾರು ವಿಚಾರ ಮಾಡುವುದಿಲ್ಲ. ಈ ವಿಚಾರ ಮಾಡದೆ ಆಧ್ಯಾತ್ಮಿಕ ಸಂಸ್ಥೆ ಅಂದ ತಕ್ಷಣ ಅಲ್ಲಿ ಹೋಗ್ಲಿಕ್ಕೆ ಶುರು ಆಗ್ತಾರೆ. ಯೋಗ ಸಂಸ್ಥೆ ಅಂದ ತಕ್ಷಣ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಮೋಸ ಮಾಡ್ತಾರೆ, ಇವರು ಮೋಸ ಹೋಗ್ತಾರೆ. ಇದು ನಡೀತಾನೇ ಇದೆ ಇಡೀ ಪ್ರಪಂಚದಲ್ಲಿ. ಕುರುಡು ನಂಬಿಕೆ ನಮಗಿದೆ, ಯಾದ್ದರಿಂದ ಈಗಾಗಲೇ ಅಂಗೀಕೃತವಾಗಿರುವುದೆಲ್ಲವನ್ನು ನಾವು ಒಪ್ಪಬೇಕು ಎಂಬುದಾಗಿ ನಾವು ಹೇಳುತ್ತಿಲ್ಲ. ಭಗವದ್ಗೀತೆಯು ಒಂದು ಸರ್ವ ಮಾನ್ಯ ಧರ್ಮ ಗ್ರಂಥವೆಂದು ಬಹುತೇಕ ಎಲ್ಲಾ ಭಾರತೀಯರು ಒಪ್ಪಿಕೊಂಡಿದ್ದಾರೆ. ಹೊರದೇಶಗಳವರ ಮಾತಿಗೆ ಬಂದರೆ ಬಹುತರ ಎಲ್ಲಾ ವಿದ್ವಾಂಸರು, ತತ್ವವೇತ್ತರು ಹಾಗೂ ದಾರ್ಶನಿಕರು ಭಗವದ್ಗೀತೆಯನ್ನು ಶ್ರೇಷ್ಠ ಪ್ರಮಾಣಭೂತ ಕೃತಿ ಎಂದು ಮಾನ್ಯ ಮಾಡಿದ್ದಾರೆ. ಭಗವದ್ಗೀತೆಯು ನಮಗೆ ಪ್ರಮಾಣಭೂತವಾದದ್ದು ಎಂಬುದರ ಬಗ್ಗೆ ಎರಡು ಮಾತಿಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ನಂತಹ ಮಹಾನ್ ವಿಜ್ಞಾನಿಯು ದಿನಂಪ್ರತಿ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ದರು. ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜಗತ್ತು ಒಂದಿದೆ ಎಂದು, ಅದು ಭಗವಂತನ ಸಾಮ್ರಾಜ್ಯವೆಂದು ಭಗವದ್ಗೀತೆಯಿಂದ ನಮಗೆ ತಿಳಿದು ಬರುತ್ತದೆ. ಹುಟ್ಟು, ಮುಪ್ಪು, ರೋಗ ಹಾಗೂ ಮರಣಗಳಿಲ್ಲದ ಒಂದು ಜಗತ್ತಿಗೆ ನಮ್ಮನ್ನು ಕಳುಹಿಸಲಾಗುವುದು ಎಂದರೆ ನಮಗೆ ಸಂತೋಷವಾಗುವುದಿಲ್ಲವೇ? ಅಂತಹ ಪ್ರಪಂಚವೊಂದು ಇದೆ ಎಂಬುದು ನಮಗೆ ತಿಳಿದರೆ ಅಲ್ಲಿಗೆ ಹೋಗಲು ನಾವು ಎಷ್ಟಾದರೂ ಕಷ್ಟಪಟ್ಟೆವು. ವೃದ್ಧರಾಗಲು ಯಾರೂ ಬಯಸುವುದಿಲ್ಲ. ಮರಣ ಯಾರಿಗೂ ಬೇಡ. ಇಂತಹ ಯಾವ ರಗಳೆಯೂ ಇಲ್ಲದ ಸ್ಥಳದಲ್ಲಿರಬೇಕೆಂಬುದು ನಮ್ಮ ಮನದಾಳದ ಬಯಕೆ. ಯಾರು ನಿಜವಾಗ್ಲೂ ನಿಜವಾದ ಸುಖವನ್ನ ಬಯಸ್ತಾರೆ, ನಿಜವಾದ ಆನಂದವನ್ನ ಬಯಸ್ತಾರೆ, ಯಾರು ಈ ಜನ್ಮ, ಮೃತ್ಯು, ಜರಾ, ವ್ಯಾಧಿ ಅನ್ನುವುದು ದುಃಖ ಎನ್ನುವುದು ಯಾರಿಗೆ ಅರ್ಥ ಆಗುತ್ತೋ ಅವರು ಯಾವಾಗ್ಲೂ ಕೂಡ ದುಃಖ ಇಲ್ಲದಿರುವಂತಹ, ಮರಣ ಇಲ್ಲದಿರುವಂತಹ, ವೃದ್ಧಾಪ್ಯ ಇಲ್ಲದಿರುವಂತಹ ಜಾಗವನ್ನ, ಶಾಶ್ವತ ಜಾಗವನ್ನ ಬಯಸ್ತಾರೆ. ಯಾರು ಅಲ್ಪ ಬುದ್ಧಿಯವರು ಇರ್ತಾರೆ ಅವ್ರು ಹೇಳ್ತಾರೆ, ಸಾವು ಅಂದ್ರೆ ಏನು, ಇವಾಗ ಸಾಯ್ತೀನಿ ಮತ್ತೆ ಹುಟ್ತೀನಿ, ಮತ್ತೆ ಹುಟ್ಟಿ ಮತ್ತೆ ಸಾಯ್ತೀನಿ, ಅದರಲ್ಲಿ ಏನು ಸಮಸ್ಯೆ? ನಾನು ಕೆಟ್ಟ ಕೆಲಸ ಮಾಡಿದ್ರೆ ನಾನು ನರಕಕ್ಕೆ ಹೋಗ್ತೀನಿ, ನರಕದಲ್ಲಿ ಹೋದ್ರೆ ಏನ್ ಸಮಸ್ಯೆ?
ನಾನು ನಾಯಿಯಾಗಿ ಹುಟ್ಟುತ್ತೇನೆ, ನಾಯಿಯಾಗಿ ಹುಟ್ಟರೆ ಏನು ಸಮಸ್ಯೆ, ವಾಟ್ ಈಸ್ ರಾಂಗ್ ಅಂತ ಜನ ಹೇಳ್ತಾರೆ. ವೃದ್ಧರಾಗಲು ಯಾರೂ ಬಯಸುವುದಿಲ್ಲ, ಮರಣ ಯಾರಿಗೂ ಬೇಡ. ಇಂತಹ ಯಾವ ರಗಳೆಯೂ ಇಲ್ಲದ ಸ್ಥಳದಲ್ಲಿ ಇರಬೇಕೆಂಬುದು ನಮ್ಮ ಮನದಾಳದ ಬಯಕೆ. ಇಂಥದೊಂದು ಸ್ಥಳವನ್ನು ನಾವು ಬಯಸುವುದೇಕೆ? ಏಕೆಂದರೆ ಅಂಥದನ್ನು ಬಯಸುವುದು ನಮ್ಮ ಹಕ್ಕು. ಇಂತಹ ಅಪೇಕ್ಷೆಗೆ ನಾವು ಬಾಧ್ಯರು. ನಾವು ನಿರಂತರರು, ಆನಂದ ಪೂರ್ಣರು ಹಾಗೂ ಜ್ಞಾನಪೂರ್ಣರು. ಪ್ರತಿಯೊಂದು ಜೀವಿ, ಈ ಜಗತ್ತಿನಲ್ಲಿ ಬದುಕುವಂತಹ ಪ್ರತಿಯೊಂದು ಜೀವಿ ಕೂಡ ನಿರಂತರ ಆನಂದಪೂರ್ಣ ಮತ್ತೆ ಜ್ಞಾನಪೂರ್ಣ. ಅಂದ್ರೆ ಸತ್, ಚಿತ್ ಮತ್ತೆ ಆನಂದ. ಆದ್ರೆ ಈ ದೇಹದಲ್ಲಿ ಈ ಭೌತಿಕ ದೇಹದಲ್ಲಿ ನಾವು ವಾಸಿಸುತ್ತಾ ಇರುವುದರಿಂದ ನಾವು ಅಶಾಶ್ವತ, ನಿರಾನಂದ ಮತ್ತೆ ಅಜ್ಞಾನದಿಂದ ಆವರಿಸಿದ್ದೇವೆ. ಮತ್ತೆ ಇದೇ ನಮ್ಮ ಜೀವನ ಎಂದು ನಾವು ಅನ್ಕೊಂಡಿದ್ದೀವಿ. ಆದ್ರೆ ಐಹಿಕ ಬಂಧನಕ್ಕೆ ಸಿಕ್ಕಿರುವುದರಿಂದ ನಾವೇನು ಎಂಬುದನ್ನು ನಾವು ಮರೆತಿದ್ದೇವೆ. ನಮ್ಮ ಮೂಲ ಸ್ಥಾನಕ್ಕೆ ನಾವು ಮರಳಲು ಬೇಕಾದ ಅನುಕೂಲತೆಯನ್ನು ಭಗವದ್ಗೀತೆಯು ಕಲ್ಪಿಸಿಕೊಡುತ್ತದೆ. ಈ ಜಗತ್ತಿನಾಚೆ ಇರುವುದು ಶೂನ್ಯವೆಂದು ಶಂಕರರ ಅನುಯಾಯಿಗಳು ಹಾಗೂ ಬೌದ್ಧರು ವಾದಿಸುತ್ತಾರೆ. ಆದರೆ ಭಗವದ್ಗೀತೆಯು ನಮ್ಮನ್ನು ಹೀಗೆ ನಿರಾಶೆಗೆ ಒಡ್ಡುವುದಿಲ್ಲ. ಶೂನ್ಯವಾದವೇನಿದ್ದರೂ ನಾಸ್ತಿಕರನ್ನು ಸೃಷ್ಟಿಸಿದೆ. ನಾವು ಆಧ್ಯಾತ್ಮಿಕ ಜೀವಿಗಳು, ನಮಗೆ ಸುಖ ಬೇಕು. ಆದರೆ ನಮ್ಮ ಭವಿಷ್ಯವು ಶೂನ್ಯವಾದ ಕೂಡಲೇ ನಾವು ಈ ಐಹಿಕ ಬದುಕಿನ ಸುಖವನ್ನು ಅನುಭವಿಸುವುದರಲ್ಲಿ ಒಲವು ತೋರುತ್ತೇವೆ. ಮಾಯಾವಾದಿಗಳು ಶೂನ್ಯವಾದವನ್ನು ಕುರಿತು ಚರ್ಚಿಸುವ ಪರಿ ಹೀಗಿದೆ. ಎಲ್ಲವೂ ಶೂನ್ಯವೆಂದು ಹೇಳುತ್ತಲೇ ಅವರು ಲೌಕಿಕ ಬದುಕಿನ ಸುಖವನ್ನು ಆದಷ್ಟು ಸವಿಯಲು ಯತ್ನಿಸುತ್ತಲೇ ಇರುತ್ತಾರೆ. ಈ ತೆರನ ಊಹಾಪೋಹಗಳನ್ನು ವ್ಯಕ್ತಿಯು ಎಷ್ಟು ಬೇಕಾದರೂ ಮಾಡಿಕೊಂಡು ಸಂತೋಷ ಪಡಬಹುದು. ಆದರೆ ಇಂತಹ ಕಸರತ್ತಿನಿಂದ ಆಧ್ಯಾತ್ಮಿಕ ಲಾಭವಂತೂ ಇಲ್ಲ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಇಂತೂ ದಿವ್ಯತೆಯಲ್ಲಿ ಸ್ಥಿತನಾದವನು ಒಮ್ಮೆಗೆ ಪರಬ್ರಹ್ಮನ್ ಅನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಅವನಿಗೆ ಶೋಕವಾಗಲಿ ಅಪೇಕ್ಷೆಯಾಗಲಿ ಇರುವುದಿಲ್ಲ. ಪ್ರತಿ ಜೀವಿಯನ್ನು ಅವನು ಸಮದೃಷ್ಟಿಯಿಂದ ನೋಡುತ್ತಾನೆ. ಈ ಸ್ಥಿತಿಯಲ್ಲಿ ಅವನು ನನಗೆ ಪರಿಶುದ್ಧ ಭಕ್ತಿ ಸೇವೆ ಸಲ್ಲಿಸುವ ಭಾಗ್ಯವನ್ನು ಗಳಿಸುತ್ತಾನೆ. ಭಕ್ತಿಯ ಬದುಕಿನಲ್ಲಿ ಮುಂದುವರಿದವನು ಹಾಗೂ ಕೃಷ್ಣ ಸೇವೆಯ ರುಚಿ ಕಂಡವನು ತನ್ನಂತೆ ತಾನೇ ಐಹಿಕ ಸುಖದಿಂದ ವಿಮುಖನಾಗುತ್ತಾನೆ. ಸಂಪೂರ್ಣವಾಗಿ ಭಕ್ತಿಯಲ್ಲಿ ಮುಳುಗಿದವನ ಲಕ್ಷಣವೆಂದರೆ ಅಂಥವನು ಕೃಷ್ಣನಲ್ಲಿ ಪೂರ್ಣ ತೃಪ್ತಿ ಕಾಣುತ್ತಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ, ಅವನು ಯಾವಾಗಲೂ ಕೂಡ ಪ್ರಸನ್ನ ಆಗಿರ್ತಾನೆ. ಯಾವ ದುಃಖ ಕೂಡ ಅವನಿಗೆ ಅಂಟುಕೊಳ್ಳೋದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ನಾವು ಕೂಡ ಇಂತಹ ಒಂದು ಸ್ಥಾನಕ್ಕೆ ನಾವು ಕೂಡ ಬರ್ತೀವಿ. ಬ್ರಹ್ಮಭೂತ ಪ್ರಸನ್ನಾತ್ಮ, ತನ್ನನ್ನ ತಾನು ಬ್ರಹ್ಮನ್ ಜೊತೆ ಅಂದ್ರೆ ನಾನು ಆತ್ಮ ಎಂದು ಗುರುತಿಸ್ಕೊಂಡು ಪ್ರಸನ್ನಾತ್ಮನಾಗಿರ್ತಾನೆ. ಯಾವಾಗಲೂ ಕೂಡ ಪ್ರಸನ್ನತೆಯಿಂದ ಆನಂದದಿಂದ ಇರ್ತಾನೆ. ಈ ರೀತಿಯಲ್ಲಿದ್ದಾಗ ನ ಶೋಚತಿ, ಏನನ್ನಾದ್ರೂ ಅವನು ಕಳ್ಕೊಂಡ್ರೆ ಅವನು ಅಳುವುದಿಲ್ಲ. ನ ಕಾಂಕ್ಷತಿ, ಏನೋ ಒಂದು ನನಗೆ ಬೇಕು ಎಂದು ಕೂಡ ಅವನು ಬಯಸುವುದಿಲ್ಲ. ಸಮಃ ಸರ್ವೇಷು ಭೂತೇಷು,
ಅವನು ಎಲ್ಲಾ ಜೀವಿಗಳನ್ನು ಒಂದು ಸಮಾನ ದೃಷ್ಟಿಯಿಂದ ಕಾಣ್ತಾನೆ. ಇವನು ಮೇಲವನು, ಅವನು ಕೀಳವನು, ಇದು ಪ್ರಾಣಿ, ಇದು ಮನುಷ್ಯ, ಇದು ಕತ್ತೆ, ಅದು ಕುದುರೆ, ಇದೆಲ್ಲ ಇದರಲ್ಲಿ ಅವನು ವ್ಯತ್ಯಾಸವನ್ನು ಕಾಣುವುದಿಲ್ಲ. ಎಲ್ಲರನ್ನ ಅವನು, ಎಲ್ಲರೂ ಕೂಡ ಆತ್ಮ, ಎಲ್ಲರೂ ಕೂಡ ಭಗವಂತನ ಅಂಶ ಎಂದು ಭಾವಿಸ್ತಾನೆ, ಕಾಣ್ತಾನೆ. ಈ ರೀತಿ ಭಾವನೆಯಲ್ಲಿ ಇದ್ದಾಗ ಮದ್ ಭಕ್ತಿಂ ಲಭತೆ ಪರಂ, ಅವನಿಗೆ ಭಗವಂತನ ಪರಮ ಭಕ್ತಿ, ಭಗವಂತನ ಶುದ್ಧ ಭಕ್ತಿ ಅವನಿಗೆ ಪ್ರಾಪ್ತಿ ಆಗ್ತದೆ. ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು. ಮುಂದಿನ ಅಧ್ಯಾಯವನ್ನ ನಾವು ಮುಂದಿನ ರೀಡಿಂಗ್ ಸೆಷನ್ ಅಲ್ಲಿ ನೋಡೋಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು, ಇಲ್ಲ ಅಂದ್ರೆ ಮುಕ್ತಾಯ ಮಾಡ್ತೀವಿ. ಒಬ್ಬರು ಮಾತಾಜಿ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಶೇರ್ ಮಾಡಿದ್ದಾರೆ ಚಾಟ್ ಅಲ್ಲಿ. ಸೇವೆ ಮಾಡೋದರಿಂದ ಹೇಳ್ತಾ ಇದ್ದಾರೆ, ಸೇವೆ ಮಾಡೋದರಿಂದ ಹಸಿವು ಬರುವುದಿಲ್ಲ. ಸೇವೆ ಮಾಡುವಾಗ ಸೇವೆ ಮಾಡುವ ಹಸಿವೇ ಜಾಸ್ತಿ ಆಗ್ತದಂತೆ. ಸೇವೆ ಅಂದ್ರೆ ಜಾಸ್ತಿ ನಾನು ಸೇವೆ ಮಾಡ್ಬೇಕು ಅನ್ನುವಂತ ಒಂದು ಪ್ರೇರಣೆ ಬರ್ತದೆ. ಆದ್ರೆ ಸೇವೆ ಮಾಡ್ಬೇಕಾದ್ರೆ ಹಸಿವೇ ಬರುವುದಿಲ್ಲ ಅಂತ. ವೆರಿ ನೈಸ್. ಮತ್ತೇನಾದ್ರೂ ಇದೆಯಾ? ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಶ್ವಗುರು ಶಿಲ ಪ್ರಭುಪಾದ್ ಕಿ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ ಬೋಲ್.